Hello students, welcome back. This is my third class on the topic hydrocarbons. Last class we were discussing about nomenclature. Compound kottaga alkanes alli hege name madodu compound anta study ಮಾಡ್ತಿದ್ವಿ ಅಲ್ಲ. We have studied around 2 examples I think. In today's class let us learn more examples, okay? So see the compound here. First compound is this one. ಅದನ್ನ ಹೇಗೆ ನೇಮ್ ಮಾಡ್ತೀರಾ IUPAC nomenclature ಅಲ್ಲಿ? See, ನೀವು ಫಸ್ಟ್ ಫೈಂಡ್ ದ ಪೇರೆಂಟ್ ಚೈನ್. ಯಾವುದು ಪೇರೆಂಟ್ ಚೈನು ಅದನ್ನ ಫಸ್ಟ್ ಫೈಂಡ್ ಮಾಡ್ತೀರಾ. 1 2 3 ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ, ಸೊ ಇಟ್ ಇಸ್ ಪೇರೆಂಟ್ ಚೈನ್. 1 2 3 ಕಾರ್ಬನ್ ಆಟಮ್. ನೆಕ್ಸ್ಟ್ at second position methyl group is there, so the IUPAC name is 2-methyl propane. 2-methyl propane is its IUPAC name, okay? If you consider second compound, if you consider second compound, so now also first find the parent chain. Parent chain alli ಎಷ್ಟು ಕಾರ್ಬನ್ ಆಟಮ್ ಇದೆ ಫಸ್ಟ್ ಫೈಂಡ್ ಮಾಡಿ. 1 2 3 4 ಯಾವ ಕಡೆಯಿಂದ ನೇಮ್ ನಂಬರಿಂಗ್ ಮಾಡ್ತೀರಾ? ಕಾರ್ಬನ್ ಆಟಮ್ ವಿಚ್ ಕಂಟೇನ್ಸ್ ಬ್ರಾಂಚ್ ಶುಡ್ ಗೆಟ್ ದ ಮಿನಿಮಮ್ ಪಾಸಿಬಲ್ ನಂಬರ್ ಅಲ್ವಾ. ನಾನು ಈ ಕಡೆಯಿಂದ ನೇಮ್ ಮಾಡಿದೆ 1 2 3 4, ಇದಕ್ಕೆ 2 ಬರುತ್ತೆ. ರೈಟ್ ಸೈಡಿಂದ ಮಾಡ್ಕೊಂಬಂದ್ರೆ 3 ಬರುತ್ತೆ, ಸೊ 2 ಇಸ್ ಮಿನಿಮಮ್. ಸೊ ಐ ಸ್ಟಾರ್ಟ್ ನೇಮಿಂಗ್ ಫ್ರಮ್ ಹಿಯರ್. 1 2 ಐ ಮೀನ್ ನಂಬರಿಂಗ್ 3 4. At second position methyl group is there, so its IUPAC name is 2-methyl butane. So its common name is isobutane. If it contains a single branch, adna ಏನಂತ ಕರಿತೀವಿ ನಾವು? ಸಾರಿ, 5 ಕಾರ್ಬನ್ ಆಟಮ್ ಇದೆ ಅಲ್ವಾ, ದಿಸ್ ಇಸ್ isopentane. ಇಲ್ಲಿ ಏನಿದೆ, ಒಂದು ಬ್ರಾಂಚ್ ಪ್ರೆಸೆಂಟ್ ಆಗಿದೆ. ದರ್ ಆರ್ 4 ಕಾರ್ಬನ್ ಆಟಮ್ಸ್, ಸೊ ಇಟ್ಸ್ ಕಾಮನ್ ನೇಮ್ ಇಸ್ isobutane. okay, so if you consider this one, first find the parent chain and starts numbering 1 2 3 ಕಾರ್ಬನ್ ಆಟಮ್ಸ್ ಇದೆ. At second position 2-methyl group is there, so its IUPAC name will become 2,2 dimethyl propane. 2,2 dimethyl propane is its IUPAC name. ಓಕೆ, ಇದರಿಂದ ಕಾಮನ್ ನೇಮಲ್ಲಿ ನಿಯೋಪೆಂಟೇನ್ ಅಂತ ಹೇಳಿ ಕರಿತೀವಿ. ಒಂದು ಕಾರ್ಬನ್ ಆಟಮ್ ಟರ್ಷರಿ ಕ್ವಾಟರ್ನಿ ಕಾರ್ಬನ್ ಆಟಮ್ ಇದೆ. 4 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗಿದೆ ಅಲ್ವಾ ಇದಕ್ಕೆ, ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ ಕಾಮನ್ ನೇಮ್ ನಿಯೋಪೆಂಟೇನ್. Neopentane is its common name. Okay, so this is a simple compound. ಇಲ್ಲಿ ನೋಡಿ, what is the IUPAC name of this compound? First ಏನು ಮಾಡಬೇಕು? parent chain. This is the main parent chain. ನೋಡಿದ್ರೆ ಗೊತ್ತಾಗುತ್ತೆ, ಲಾಂಗೆಸ್ಟ್ ಚೈನ್. ನಂಬರಿಂಗ್ ಮಾಡಬೇಕು ಯಾವ ಕಡೆಯಿಂದ, ಬ್ರಾಂಚಸ್ ಎಲ್ಲಿ ಜಾಸ್ತಿ ಇದೆಯೋ, ಐ ಮೀನ್ carbon containing branches should get the minimum possible number. So I will start numbering from here. 1 2 3 4 5 6 7 8. ಟೋಟಲ್ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಲ್ಲಿ? 8 ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ. ದರ್ ಆರ್ ಟೋಟಲ್ 8 ಕಾರ್ಬನ್ ಆಟಮ್ಸ್ in this one. Okay, next this is ethyl group, this is methyl group, and this is isopropyl group. ಇದು isopropyl group ಇಲ್ಲಿರೋದು. ಓಕೆ, isopropyl group. this is ethyl, this is butyl. ಇವಾಗ this is ethyl, methyl, isopropyl. ಹೇಗೆ ನೇಮ್ ಮಾಡಬೇಕು? ಅಲ್ಫಾಬೆಟಿಕಲ್ ಆರ್ಡರಲ್ಲಿ ನೇಮ್ ಮಾಡಬೇಕು ಸಬ್ಸ್ಟಿಟ್ಯೂಯೆಂಟ್ನ. ಯಾವುದು ಫಸ್ಟ್ ಬರುತ್ತೆ? ಈಥೈಲ್ ಗ್ರೂಪ್ ಇದೆ ಎರಡು ಕಡೆ, ದಿಸ್ ವಿಲ್ ಕಮ್ ಫಸ್ಟ್ ಇನ್ alphabetical order. ಸೊ at third position 3,3 diethyl, 3,3 diethyl. ಥರ್ಡ್ ಪೊಸಿಷನಲ್ಲಿ 2 ಈಥೈಲ್ ಗ್ರೂಪ್ ಇದೆ. ಆ್ಯಂಡ್ ನೆಕ್ಸ್ಟ್
ನೆಕ್ಸ್ಟ್ ಯಾವ್ದು ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಐ ಅಲ್ವಾ. at 5th position isopropyl group is there, and at 4th position methyl group is there, methyl octane. ಸಿಂಪಲ್. ಫಸ್ಟು ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುದು ಅಂತ ನೋಡ್ಕೊಳ್ಳಿ, ಆಮೇಲೆ ಅದನ್ನ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಏನು ಮಾಡ್ತೀರಾ ನೇಮ್ ಮಾಡ್ತೀರಾ ಅಷ್ಟೇ. So this is about IUPAC nomenclature. Now come see here these two compounds CH3 guys. I'll rub these things because you idna first expand ಮಾಡಿ ಬರ್ಕೊಳ್ಳಿ. ಇಲ್ಲಿ ಸ್ಟ್ರಕ್ಚರ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಥ್ರೈಸ್ ಅಂತ ಕೊಟ್ಟಿದ್ದಾರಲ್ವ, ನೀವು ಡೈರೆಕ್ಟ್ ಆಗಿ ಹೀಗೆ ನೇಮ್ ಮಾಡೋಕ್ಕೆ ಹೋದರೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಏನು ಮಾಡ್ತೀರಾ ಫಸ್ಟು ಅದನ್ನ ಡೀಟೇಲ್ ಆಗಿ ಬರ್ಕೊಳ್ಳಿ. ಓಕೆ, CH3 ಥ್ರೈಸ್, ದಟ್ ಮೀನ್ಸ್ ಕಾರ್ಬನ್ ಆಟಮ್ಗೆ 3 CH3 ಗ್ರೂಪ್ ಅಟ್ಯಾಚ್ ಆಗಿದೆ. CH3 ಐ ಆಮ್ ರೈಟಿಂಗ್ ದಿಸ್ ಒನ್, ಇದನ್ನೇ ಬರೀತಿರೋದು ಇಲ್ಲಿ. ಆಮೇಲೆ ಫಾರ್ ದಿಸ್ ಕಾರ್ಬನ್ ಆಟಮ್ 3 CH3 ಗ್ರೂಪ್ ಇಸ್ ಅಟ್ಯಾಚ್ಡ್. ನೆಕ್ಸ್ಟ್ CH2. ನೆಕ್ಸ್ಟ್ ಫಾರ್ ದಿಸ್ ಕಾರ್ಬನ್ ಆಟಮ್ ಅಗೇನ್ 3 CH3 ಗ್ರೂಪ್. ಕಾರ್ಬನ್ ಆಟಮ್ CH3. ನಾವು ನೇಮ್ ದಿಸ್ ಕಾಂಪೌಂಡ್. ಈ ಥರ ಡೈರೆಕ್ಟಾಗಿ ಕಂಡೆನ್ಸ್ಡ್ ಫಾರ್ಮಲ್ ಇದ್ದಾಗ ನೇಮ್ ಮಾಡೋಕ್ಕೆ ಹೋಗಬೇಡಿ, ಕನ್ಫ್ಯೂಷನ್ಸ್ ಆಗುತ್ತೆ ನಿಮಗೇನೆ ಅಲ್ವಾ. ಸೊ ಏನು ಮಾಡ್ತೀರಾ ಅದನ್ನು ಡೀಟೇಲ್ಡ್ ಸ್ಟ್ರಕ್ಚರ್ ಬರ್ಕೊಳ್ಳಿ, ನೇಮ್ ಮಾಡಿ. ಇವಾಗ ಏನು ಸಿಗುತ್ತೆ ನಿಮಗೆ, ನೇಮ್ ದ ನಂಬರ್ ದ ಪೇರೆಂಟ್ ಚೈನ್ 1 2 3 4 5. ಈ ಕಡೆಯಿಂದ ನಂಬರ್ ಮಾಡಿದ್ರು ಸೇಮ್ ಎರಡು ಒಂದೇ ಬರುತ್ತೆ. ಸೊ 2, 2 4, 4 ಟೆಟ್ರಾ ಮಿಥೈಲ್ ಪೆಂಟೇನ್ is its IUPAC name. 2, 2 4, 4 ಟೆಟ್ರಾಮಿಥೈಲ್ ಪೆಂಟೇನ್ IUPAC ನೇಮ್ ಆಯಿತು ಅಲ್ವಾ. ಸೊ ದಿಸ್ ಇಸ್ ಹೌ ಯು ವಿಲ್ ನೇಮ್ ದಿಸ್ ಕಾಂಪೌಂಡ್. ನೆಕ್ಸ್ಟ್ ಕಮ್ ಟು ದಿಸ್ ಒನ್. ಇಲ್ಲೂ ಕೂಡ ಏನಿದೆ, ಕಂಪ್ಲೀಟ್ ಕಂಡೆನ್ಸ್ಡ್ ಫಾರ್ಮುಲಾ ಕೊಟ್ಬಿಟ್ಟಿದ್ದಾರಲ್ವಾ. ಸೊ ಐ ಕ್ಯಾನಾಟ್ ರೈಟ್ IUPAC ನೇಮ್ ಬೈ ಸೀಯಿಂಗ್ ದಿಸ್ ಕಂಡೆನ್ಸ್ಡ್ ಫಾರ್ಮುಲಾ ಡೈರೆಕ್ಟ್ಲಿ, ಇಟ್ಸ್ ಟೂ ಡಿಫಿಕಲ್ಟ್. ಸೊ ನಾನೇನು ಮಾಡ್ತೀನಿ, ಇದನ್ನು ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ಕೋತೀನಿ, ಅಥವಾ ಕಾರ್ಬನ್ ಮಧ್ಯೆ ಬಾಂಡ್ ರಿಪ್ರೆಸೆಂಟ್ ಮಾಡಿ ಬರ್ಕೋತೀನಿ. ಫಾರ್ ದಿಸ್ ಕಾರ್ಬನ್ ಆಟಮ್, ಈ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದೆ. 1 CH3 ಗ್ರೂಪ್ ಆ್ಯಂಡ್ 1 more CH3 ಗ್ರೂಪ್ ಓವರ್. ಮತ್ತು C2H5 ಗ್ರೂಪು 2 ಅಟ್ಯಾಚ್ ಆಗಿದೆ. C2H5 ಈಸ್ ನಥಿಂಗ್ ಬಟ್ CH2 CH3 CH2 CH3 ಅಷ್ಟೇ. ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪೌಂಡ್. ಅದನ್ನ ಈ ಥರ ರಿಪ್ರೆಸೆಂಟ್ ಮಾಡ್ಬೋದು. ಇದೆರಡೂ ಸೇಮ್ ಕಾಂಪೌಂಡ್. ಇವಾಗ ನಂಬರಿಂಗ್ ಮಾಡಿ. 1 ಬ್ರಾಂಚ್ ಕಾರ್ಬನ್ ಶುಡ್ ಗೆಟ್ ದ ಮಿನಿಮಮ್ ನಂಬರ್ 1 2 3 4. Now name this compound. How will you get this? Yeah. How will you see this? Or see, you can number from 1 2 3 4 carbon atoms ಇದೆ. But if you take it from here 1 2 3 4 5 ಕಾರ್ಬನ್ ಆಟಮ್ಸ್ ಬರುತ್ತೆ ಅಲ್ವಾ. ಸೊ ನೀವು ಈ ಥರ ನಂಬರ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ. ಪೇರೆಂಟ್ ಚೈನ್ನ ಯಾವ್ದು ತಗೋಬೇಕು, ಎಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಸಿಗುತ್ತೋ ಅದನ್ನು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕಲ್ವಾ. ಸೊ ನಾನೇನು ಮಾಡ್ತೀನಿ, 1 2 3 4 5. ಸೊ ದಿಸ್ ಈಸ್ ಮೈ ಪೇರೆಂಟ್ ಚೈನ್. ನಾವು ಪೇರೆಂಟ್ ಚೈನ್ ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು ಅಂತ ಇಲ್ಲ, ಇದು ಕೂಡ ಪೇರೆಂಟ್ ಚೈನ್ ಆಗಬಹುದು ನಂದು ಅಲ್ವಾ. ಸೊ ನಾವು ನೇಮ್ ದಿಸ್ ಕಾಂಪೌಂಡ್. at 3rd position 2 methyl group is there. So I'll write 3, 3 dimethyl 3, 3 dimethyl pentane. This is IUPAC name. Okay.
ಸೊ ದಿಸ್ ಇಸ್ ಹೌ ಯು ವಿಲ್ ನೇಮ್ ಡಿಫ್ರೆಂಟ್ ಕಾಂಪೌಂಡ್ಸ್. ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದೆ, ನೀವು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಟ್ರೈ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಬರೆಯೋಕ್ಕೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ನೇಮಿಂಗ್. ನೌ let's talk about isomers. If you see the compound, I'll take propane. Till propane you cannot write different structures for the compound. Propane tanka bere bere structures bariyak agalla. Yen ಮಾಡ್ತೀನಿ, after propane butane will come. So I'll write butane like this: CH3, CH2, CH2, CH3. This is also butane. Its IUPAC name is N-butane, normal butane. Okay, so the molecular formula is C4H10. I can write the same structure like this also: CH3, CH, CH3, CH3. What is the molecular formula of this compound? C4H10. Its name is isobutane. Same molecular formula ide, but structural formula is different. Because of this reason it will show different physical properties. The properties ಏನಾಗಿರುತ್ತೆ, changes ಇರುತ್ತೆ. I'll write one more for pentane. ಇದು ನಿಮಗೆ ಬ್ಯೂಟೇನ್ ಇಂದ ಸ್ಟಾರ್ಟ್ ಆಗೋದು ಐಸೋಮರ್. ಪ್ರೋಪೇನ್ ತನಕ ಐಸೋಮರ್ ಇರಲ್ಲ. ಏನಕ್ಕೆ ಅಂದರೆ 3 ಕಾರ್ಬನ್ ಆಟಮ್ಸು ಹೇಗಾದ್ರೂ ಒಂದಕ್ಕೊಂದಕ್ಕೆ ಜಾಯಿನ್ ಮಾಡಿದ್ರೆ ಬೇರೆ ಥರ ಸ್ಟ್ರಕ್ಚರ್ ಬರೆಯೋಕ್ಕಾಗಲ್ಲ. ಇಟ್ ವಿಲ್ ಬಿ ಇನ್ ಎ ಸ್ಟ್ರೇಟ್ ಲೈನ್. ಫಾರ್ ಮೀಥೇನ್, ಈಥೇನ್ ಆ್ಯಂಡ್ ಬ್ಯೂಟೇನ್ ದರ್ ಇಸ್ ನೋ ಸ್ಟ್ರಕ್ಚರಲ್ ಐಸೋಮರ್. ಓಕೆ, ಸೊ I'll write one more thing. See, for compound containing 5 carbon atoms, that is for pentane, C5H12. First I'll write CH3, CH2, 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 CH3. It is pentane. ನಾನು ಅದನ್ನ N-pentane ಅಂತ ಹೇಳಿ ಬರಿತೀನಿ. Normal pentane, straight chain. I can write one more structure for this like this: CH3, CH, CH2, CH3. For this one more CH3. What is the molecular formula? Same: 1, 2, 3, 4, 5 carbon atom, 3 plus 3, 6, 6 plus 2, 8, 8 plus, sorry, 3 plus 3, 6, 6 plus 1, 7, 3, 10, 12. So C5H12. Same molecular formula. But ಏನಾಗಿದೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಇಟ್ಸ್ ನೇಮ್ ಇಸ್ ಐಸೋಪೆಂಟೇನ್. ಐಸೋಪೆಂಟೇನ್. IUPAC ನೇಮ್ ಏನಂತ ಬರೀತೀರಾ? 2-methyl butane ಅಲ್ವಾ? ಸೊ ನೆಕ್ಸ್ಟ್ ಥರ್ಡ್ ಒನ್. I can write one more structure which has same molecular formula like this: CH3, 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 CH3. Count the number of carbon atoms: 5 carbon atoms, and number of hydrogen is 12. C5H12. Same alva. So its name is I'll write here neopentane. Neopentane is its IUPAC name. So ಏನಾಯಿತು, in all these cases molecular formula is same but structural formula is different. ಏನಾಗಿದೆ, structural formula different ಆಗಿದೆ. So these are called as structural isomers. Okay, and the thing is that you can see here same molecular formula but chain length is differ. Chain length differs from one compound to another compound. These type of compounds are called as chain isomers. ಏನಾಗಿರುತ್ತೆ, ಚೈನ್ದು ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಸೇಮ್ ಇರುತ್ತೆ, ಚೈನ್ ಲೆಂತ್ ಏನಾಗಿರುತ್ತೆ, ಚೇಂಜಸ್ ಇರುತ್ತೆ. ಕಾರ್ಬನ್ ಕಾರ್ಬನ್ ಕನೆಕ್ಷನ್ ವಿಲ್ ಡಿಫರ್. ಒಂದು ಕಾರ್ಬನ್ ಆಟಮ್ ಇಲ್ಲಿ ಎಲ್ಲ ಸ್ಟ್ರೇಟ್ ಚೈನಲ್ಲಿ ಇದೆ, ಇಲ್ಲಿ ಒಂದು ಬ್ರಾಂಚ್ ಇದೆ, ಇಲ್ಲಿ 2 ಬ್ರಾಂಚ್ ಇದೆ. ಸೊ ಏನಾಗುತ್ತೆ, ನಂಬರ್ ಆಫ್ ಕಾರ್ಬನ್ ಆರ್ ದ ಚೈನ್ ಲೆಂತ್ ವಿಲ್ ಬಿ ವೇರಿಯಿಂಗ್. ಚೈನ್ ಲೆಂತ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಏನಾಗುತ್ತೆ,
chain length will change. So these type of isomers are called as chain isomers. Chain isomers ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಐಸೋಮೆರಿಸಮ್ ಇನ್ ದಿಸ್ ಟೈಪ್ ಆಫ್ ಕಾಂಪೌಂಡ್ಸ್. ಹೇಗೆ ಕಾಂಪೌಂಡ್ಸ್ ಐಸೋಮೆರಿಸಮ್ ತೋರಿಸುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಓಕೆ, ಸೊ ಚೈನ್ ದೇ ವಿಲ್ ಶೋ ಡಿಫ್ರೆಂಟ್ ಟೈಪ್ ಆಫ್ ಐಸೋಮರ್ಸ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಲ್ಲೇ ಚೈನ್ ಐಸೋಮರ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್. ಸೊ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇಫ್ ಯು ಕನ್ಸಿಡರ್ 6 ಕಾರ್ಬನ್ ಆಟಮ್, 6 ಕಾರ್ಬನ್ ಆಟಮ್ಗೆ ಏನು, ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C6H14. ಟ್ರೈ ಟು ರೈಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಫಾರ್ C6H14. I'll give example for this also. I'll tell you. Wait, I'll write the isomers. See, C6H14. First I'll write straight chain. CH3, CH2, 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 CH3. Okay, now I'll write one more structure which is branched. CH3, CH2, CH2, CH, CH3, CH3. ಆಯ್ತಲ್ವಾ? ನೆಕ್ಸ್ಟ್ ಒನ್ ಮೋರ್. CH3, CH2, CH, CH3, CH2, CH3, like this. 3 isomers are over. Next, 1, 2, 3, CH3. For this one I will attach CH3, CH3, 1, 2, 3, 4, 5, CH2, CH3. Count the number of carbon atom. 1, 2, 3, 4, 5, 6. 3 plus 3, 6 plus 3, 9. 9 plus 2, 11. Yeah, 11. 11 plus 3 is 14. Next, CH3, CH2. Yeah, same. Only this much I think. Is there any possibilities? Some more possibilities? Yeah. CH, CH3. For this one also CH3. For this one also CH3. You can write like ಹೀಗೆ ಏನಾಗ್ತಾ ಹೋಗುತ್ತೆ, ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಾಗ ಯು ವಿಲ್ ಗೆಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. 1, 2, 3, 4, 5, 6 ಬೇರೆ ಬೇರೆ ಸ್ಟ್ರಕ್ಚರ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಯು ಕ್ಯಾನ್ ರೈಟ್ ಇವನ್ ಮೋರ್ ಸ್ಟ್ರಕ್ಚರ್ಸ್ ಫಾರ್ ದಿಸ್ ಒನ್ ಟು. ಏನಾಗ್ತಾ ಹೋಗುತ್ತೆ, ಟ್ರೈ ಟು ರೈಟ್ ಆಲ್ ದ ಐಸೋಮರ್ಸ್ ಫಾರ್ ದಿಸ್ C6H14. C6H14ಗೆ ಎಷ್ಟು ಐಸೋಮರ್ ಬರುತ್ತೆ ಅಂತ ಇದೇ ಥರ ಬರೆದು ಟ್ರೈ ಮಾಡಿ. ಓಕೆನಾ? ಅದು ಹೈಯರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಐಸೋಮರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟು ನೇಮ್ ಮಾಡ್ತೀರಾ, ನೇಮ್ ಮಾಡಿ ಒಂದು ಬ್ರಾಂಚ್ ಇದ್ರೆ ಯು ವಿಲ್ ಕಾಲ್, ಐ ಹ್ಯಾವ್ ಟೋಲ್ಡ್ ಯು, ಐಸೋಬ್ಯೂಟೈಲ್, ಐಸೋಪ್ರೋಪೈಲ್ ಅದೆಲ್ಲ ನೀವು ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು ನೆನ್ಪಿಟ್ಕೊಳ್ಳಿ ಹೇಗಿರುತ್ತೆ ಸ್ಟ್ರಕ್ಚರ್ ಅಂತ. ಆ್ಯಂಡ್ ಇವನ್ ಯುವರ್ ನಿಯೋಪೆಂಟೇನ್, ಆಲ್ ಆಫ್ ದೋಸ್. ಆ್ಯಂಡ್ ದಿಸ್ ಇಸ್ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಕ್ಚರಲ್ ಐಸೋಮರ್ಸ್. ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಚೈನ್ ಲೆಂತ್ ವಿಲ್ ವೇರಿ. ಏನಾಗುತ್ತೆ, ಚೈನ್ ಲೆಂತ್ ಚೇಂಜಸ್ ಆಗ್ತಾ ಹೋಗುತ್ತೆ. ಐ ಮೀನ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಚೈನ್ ಲೆಂತ್ ವೇರಿ ಆದರೆ ನಾವು ಅದನ್ನ ಏನಂತ ಕರಿತೀವಿ, ಚೈನ್ ಐಸೋಮರಿಸಮ್, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ದ ಫಿನಾಮಿನಾ ಇಸ್ ಕಾಲ್ಡ್ ಆಸ್ chain isomerism. Okay, this is about isomerism and nomenclature of alkane. Okay, in next class let us start study about some of the different types of carbon atoms and preparation of alkane. Okay, hope you understood this. If you have any doubt you can contact me by any time. Thank you.